ಕೌಜಲಗಿ ಮಿರಜ್ ನೂತನ ಬಸ್ ಸೇವೆ ಪ್ರಾರಂಭ. ಹಾಯ್ ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ಗೋಕಾಕ್ ತಾಲೂಕಿನ ಕೌಜಲಗಿ ಪಟ್ಟಣದಿಂದ ಮಹಾರಾಷ್ಟ್ರದ ಮಿರಜ್ ನಗರಕ್ಕೆ ನೂತನ ಬಸ್ ಸೇವೆಯನ್ನು ಆರಂಭಿಸಲಾಗಿದೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ NWKRTC ಚಿಕ್ಕೋಡಿ ವಿಭಾಗದಿಂದ ಈ ಬಸ್ ಸೇವೆ ಪ್ರಾರಂಭವಾಗಿದ್ದು ಕೌಜಲಗಿ, ಕುಲಗೋಡ, ಮೂಡಲಗಿ, ಹಾರುಗೇರಿ, ಕುಡಚಿ, ಕಾಗವಾಡ ಮಾರ್ಗವಾಗಿ ಮಿರಜ್ ತಲುಪಲಿದೆ. ಸಮಯ ವಿವರ: ಬೆಳಿಗ್ಗೆ 8:45ಕ್ಕೆ ಕೌಜಲಗಿಯಿಂದ ಮಿರಜ್ ಕಡೆಗೆ ಪ್ರಯಾಣ, ಮಧ್ಯಾಹ್ನ 4 ಗಂಟೆಗೆ ಮಿರಜ್ನಿಂದ ಕೌಜಲಗಿಗೆ ವಾಪಸ್ಸು. ಈ ನೂತನ ಬಸ್ ಸೇವೆಯಿಂದ ಗೋಕಾಕ್ ಭಾಗದ ಜನರಿಗೆ ಮಹಾರಾಷ್ಟ್ರಕ್ಕೆ ಸಂಪರ್ಕ ಸುಲಭವಾಗಿದ್ದು ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಾಗಿದೆ. ನಮ್ಮ ಕೌಜಲಗಿಯಲ್ಲಿ ಕೌಜಲಗಿ ಮಿರಜ್ ಎಂಬ ಬಸ್ಸನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಬಸ್ಸಿನ ಹಿಂದೆ ಬಹಳಷ್ಟು ದುಡಿಮೆ ಇದೆ. ಎಷ್ಟೋ ವರ್ಷಗಳಿಂದ ನಮ್ಮ ಕೌಜಲಗಿ ಹಿರಿಯರು, ನಮ್ಮ ಕುಲಗೋಡದ ಹಿರಿಯರು ಇದಕ್ಕೆ ಬಹಳ ಪ್ರಯತ್ನ ಮಾಡಿದರು. ಆದರೆ ಇವತ್ತು ಅದರ ಸಮಯ ಕೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೀನಿ. ಯಾಕಂತಂದರೆ ಗೋಕಾಕ್ ಮಿರಜ್ ಅಂತ ಬೋರ್ಡ್ ಇತ್ತು, ಅದು ನಮ್ಮ ಮನಸ್ಸಿಗೆ ಬರಲಿಲ್ಲ. ನಮ್ಮ DC ಅವ್ರ ಜೊತೆ ಡೈರೆಕ್ಟ್ ಮಾತಾಡಿದೆ ನಾನು. ಇಲ್ಲ ಸರ್, 38 ವರ್ಷ ಸರ್ವಿಸ್ ಆಯ್ತು ನಂದು, ನಮ್ಮ ಕೌಜಲಗಿಗೆ ಏನಾದರೂ ಒಂದು ಕಾಣಿಕೆ ಕೊಡಂದಾಗ ಈಗೇನು ಮಾಡೋದಪ್ಪ ಅಂತ ಕೇಳಿದಾಗ ಗೋಕಾಕ್ ಕೌಜಲಗಿಯಿಂದ ಮಿರಜ್ ಬೋರ್ಡ್ ಬೇಕ್ರಿ ನನಗಂತಂದಾಗ ಆ ಮಿರಜ್ ಬಸ್ ಕೌಜಲಗಿ ಬೋರ್ಡ್ ಹಾಕಿದ್ದು ದೊಡ್ಡ ಮಾತಲ್ಲ. ಇದನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಉದ್ದೇಶ ಆಗಬೇಕು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಸ್ ಈಗ ಬತ್ತು, ಇದಕ್ಕೆ ಸಾಕಷ್ಟು ಜನದಟ್ಟಣೆಯಿಂದ ನಾವು ಜನರಿಗೆ ಕೂಡ್ಸಕ್ಕೆ ಪ್ರಯತ್ನ ಮಾಡಬೇಕು. ನೀವೆಲ್ಲರೂ ನಿಮ್ಮ ವ್ಯಾಟ್ಸಪ್ಗೆ ಹೇಳಬೇಕು. ಇವತ್ತು ಇದೇನು ಓಪನಿಂಗ್ ಮಾಡೋಕತ್ತೀವಲ್ಲ, ಇದನ್ನು ನಿಮ್ಮ ಪ್ರತಿಯೊಬ್ಬರು ತಮ್ಮ ವ್ಯಾಟ್ಸಪ್ಗಳ ಮೂಲಕ ಕೌಜಲಗಿಯಿಂದ ಒಂದು ಮಿರಜ್ ಬಸ್ ಬಿಟ್ಟಿದ್ದಾರೆ. ಎಲ್ಲ ಹಳ್ಳಿ ಜನ ಏನು ಕೇಳ್ತಾ ಇದ್ರು, ನಮ್ಗೆ ಮಿರಜಿಗೆ ಯಾವುದೂ ಒಂದು ಬಸ್ ಇಲ್ಲ, ಮೂಳ್ಕೋಡ್ ಅಜ್ಜಾನ ಊರಿಗೆ ಹೋಗಾಕೆ ಯಾವ ಬಸ್ ಇಲ್ಲ, ಉಡಲಿಗಿಗೆ ಹೋಗಾಕೆ ಯಾವ ಬಸ್ ಇಲ್ಲ, ಕಾಗವಾಡಕ್ಕೆ ಹೋಗಾಕೆ ಯಾವ ಬಸ್ ಇಲ್ಲ ಅಂತ ಹೇಳಿದಾಗ ಈ ಬಸ್ ನಮಗಾಗಿ ಸ್ಯಾಂಕ್ಷನ್ ಮಾಡಿದ್ದಾರೆ, ಮಂಜೂರಾತಿ ಮಾಡಿದ್ದಾರೆ. ಶ್ರೀ ರಾಮನವಮಿಯ ಶುಭಾಶಯಗಳನ್ನು ಹೇಳುತ್ತಾ, ಈಗ ಈ ಬಸ್ಸಿನ ಬಗ್ಗೆ ಸವಿಸ್ತರವಾಗಿ ನನ್ನ ಅತ್ಯಂತ ಆತ್ಮೀಯ ಗೆಳೆಯಾದಂಥ ಸನ್ಮಾನ್ಯ ಕುಲಗೋಡ ಭಾಗದ ಕಂಟ್ರೋಲರ್ ಸರ್ ಆದಂಥ ಆದಮ್ ಸಾಬ್ ಜಮಾದವರು ತಮಗೆಲ್ಲ ಹೇಳಿದ್ದಾರೆ. ಯಾಕಂದರೆ ಇದ್ರ ಬಗ್ಗೆ ಈ ಬಸ್ಸನ್ನು ಉಳಿಸ್ಕೋಬೇಕಾದ್ರೆ ತಾವೆಲ್ಲ ಈ ಸುತ್ತಮುತ್ತಲ ನಾಗರಿಕರಿಗೆ ಎಲ್ಲ ಇದರ ಬಗ್ಗೆ ಮಾಹಿತಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಯಾವ ಥರ ನಾವು ಸಂಪರ್ಕವನ್ನು ಪಡಿತೀವಿ ಅದರ ತಕ್ಕ ಅವರಿಗೆ KSRTC ಅವರಿಗೆ ನಾವು ಜನ ಬರಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ತಾವೆಲ್ಲರೂ ಇದ್ರ ವಿಷಯ ಹೇಳಬೇಕು. ಅದ್ರ ಜೊತೆಯಲ್ಲಿ ಇದೀಗ ಒಂದು ಮಾತನ್ನು ಹೇಳಿದ್ರು, ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ತೈತೆ. ಆವತ್ತಿನ ದಿನಮಾನದಾಗ ನಾವು ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಹೇಳಿ ಇಲ್ಲಿ 40 ಲಕ್ಷ ರೂಪಾಯಿ ನಾವು ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಸರ್. ಆದ್ರೆ ಆ 40 ಲಕ್ಷ ಇಲ್ಲಿ ಅನುಕೂಲ ಆಗೋದಿಲ್ಲ, ಇನ್ನೂ ಹೆಚ್ಚಿನ ಒಂದು ಅಮೌಂಟ್ ಬೇಕಾದ್ರಿಂದ ಅದು ಪೆಂಡಿಂಗ್ ಉಳಿದೈತಿ. ಆ ಒಂದು ನಿಟ್ಟಿನಲ್ಲಿ ಸಮಸ್ತ ಕೌಜಲಗಿ ಭಾಗದ ಹಿರಿಯರೆಲ್ಲ ಹೋಗಿ ಈ ಭಾಗದ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಕೊಟ್ಟ, ಮತ್ತು ಶಾಸಕರಿಗೆ ನಾವು ಸನ್ಮಾನ್ಯ ಬಾಲಚಂದ್ರ ಸಾವ್ಕಾರಿಗೆ ಮನವಿ ಕೊಟ್ಟ ಈ ಕೆಲಸವನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಯಾಕಂದ್ರೆ ಜನರ ಮನಸ್ಸಿಗೆ ಮುಟ್ಟುವಂಥ ಕೆಲಸವನ್ನು ಸನ್ಮಾನ್ಯ ನಮ್ಮ ಆದಮ್ ಸಾಬ್ ಜಮಾದವರು ಮಾಡಿದ್ದಾರೆ. ಅದಕ್ಕೆ ಅವ್ರ ಕೆಲಸ ಮುಗಿತು. ಇನ್ನು ಮೇಲೆ ಇದ್ದದ್ದು ಏನಿದ್ರೆ ನಿಮ್ಮೆಲ್ಲರ ಕೆಲಸ. ಅದಕ್ಕೆಲ್ಲರೂ ನಮ್ಮ ಸಹಕಾರ ಇರಲಿ. ನಾವು ಭಾಳ ಸಣ್ಣವರಿದ್ದಾಗ ಮಿರಜ್ ಬಸ್ ನೋಡಿದಂದ್ರೆ ಭಾಳ ಕಠಿಣ ಇತ್ತು. ಅಂಥ ಒಂದು ಸೌಕರ್ಯವನ್ನು ನಮಗೆ ಒದಗಿಸಿಕೊಟ್ಟಾರೆ. ಅದಕ್ಕೆ ಸಮಸ್ತ ಇಲಾಖೆಗೆ ಮತ್ತು ಆದಮ್ ಸಾಬ್ ಜಮಾದವರಿಗೆ ನನ್ನ ನಮನಗಳನ್ನು ಹೇಳುತ್ತಾ ನಾನು ಒಂದು 2 ಮಾತಿಗೆ ಹೇಳ್ತೇನೆ. ಜೈ ಹಿಂದ್. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ವರದಿ ವಿಠ್ಠಲ್ ಭೋವಿ, ಗೋಕಾಕ.